ಬೆಳಿಗ್ಗೆ ಒಂದು ಮಲಗಿದವರನ್ನು ಎಬ್ಬಿಸಿ ಅಣ್ಣ ಕರ್ಕೊಂಡು ಬಂದಿದ್ದಾನೆ ಇಲ್ಲಿ ಕ್ಲೀನಿಂಗ್ ಅಂತ. ನ್ಯಾಚುರಲ್ ಏನು ಹಾಕ್ಲಿಲ್ಲ ಇದಕ್ಕೆ. ಎಂತ ಕುಡಿತಿದ್ದೀವಿ ಉಷಾ? ಬಿಸಿನೀರು. ಅಮ್ಮನ ಕೆಲಸ ಬಿಸಿನೀರಾ? ಬೆಳಿಗ್ಗೆ ಎದ್ದು ಎಷ್ಟು ಟೈಮಿಂದ ಬಿಸಿನೀರು ಕುಡಿತಿದ್ದೀರಮ್ಮ? ತುಂಬಾ ವರ್ಷ ಆಯ್ತು. ಅದು ರುಟೀನಾ ನಿಮ್ದು ಬೆಳಿಗ್ಗೆ ಬಿಸಿನೀರು? ಉಷಾ ಸಹ ಎಷ್ಟು ವರ್ಷದಿಂದ ಬೆಳಿಗ್ಗೆ ಎದ್ದು ವಾಟರ್ ಕುಡಿತೀಯಾ? ಒಂದು 6-7 ವರ್ಷ. ಹೌದಾ? ಏನಿದು ಕಲರ್? ಸ್ವಲ್ಪ ಜೀರಿಗೆ ಪೌಡ್ರ್ ಹಾಕಿದ್ದು. ಮನೆಯಲ್ಲೇ ಮಾಡುವ ಎಂತ ಪೌಡ್ರ್? ಅಮ್ಮ ಎಂತ ಹೇಗೆ ಪ್ರಿಪೇರ್ ಮಾಡ್ತೀಯಮ್ಮ? ಜೀರಿಗೆ, ಕೊತ್ತಂಬರಿ, ಸೋಂಪು, ಚಕ್ಕೆ ಮತ್ತೆ 4 ಲವಂಗ ಎಲ್ಲ ಹಾಕಿ ಕುದಿಸಿ ಹುರಿದು ಪುಡಿ ಮಾಡಿ. ನಿಮ್ಗೆ ನಿದ್ದೆ ಎಷ್ಟು ಎಫೆಕ್ಟ್ ಆಗುತ್ತಮ್ಮ ಹೆಲ್ತ್ಗೆ? ನಂಗೆ ನಿದ್ದೆ ಎಫೆಕ್ಟ್ ಆಗುದಿಲ್ಲ, ಬಟ್ ನಂಗೆ ನಿದ್ದೆ ಇಲ್ಲದ್ರೆ ಮೂಡ್ ಸರಿ ಇರ್ತದೆ. ಹೌದು, ನಂಗೆ ಹಾಗೆ. ನಂಗೆ ಹೆಲ್ತ್ಗೆ ಈಗ ಕೆಡ್ತಿದೆ. ಮೂಡ್ ಸರಿ ಇರಲ್ಲ, ದಿನಡೀ ಸರಿ ಇರಲ್ಲ. ನಂಗೆ ಅದು ಸಿಟ್ಟು ಬಂದಾಗಿತ್ತು ನಂಗೆ. ಅದಕ್ಕೆ ನಾನು ರಾತ್ರಿ ಬೇಗ ಮಲಗುವ ಬೆಳಿಗ್ಗೆ ನಂಗೆ 4 ಗಂಟೆಗೆ ಎಬ್ಬಿಸಿದ್ರು ನಂಗೆ ತೊಂದರೆ ಇಲ್ಲ, ನಂಗೆ ಆ ತರ ಇರಲಿಲ್ಲ. ಬಟ್ ಅಟ್ಲೀಸ್ಟ್ ಒಂದು 6 ಅವರ್ಸ್ ನಿದ್ದೆ ಆಗಿರ್ಬೇಕು, 6 to 7 ಅವರ್ಸ್. ಉಷಾ ಸ್ವಲ್ಪ ನಿದ್ದೆ ಮ್ಯಾನೇಜ್ ಮಾಡ್ತೀಯಾ? ನಿದ್ದೆ ಇಲ್ಲ ಅಂದ್ರೂ ನಿದ್ದೆ ಮ್ಯಾನೇಜ್ ಮಾಡ್ತೇನೆ, ತೊಂದರೆ ಇಲ್ಲ. ಬಟ್ ಬೋರ್ ಆಗ್ತಿದ್ರೆ ನಿದ್ದೆ ಮಾಡ್ತೇನೆ. 2 ದಿವಸ ನಂಗೆ ಗೊತ್ತುಂಟು. ಸುಳ್ಳು ನಂಗೆ ನಿದ್ದೆ ನಿದ್ದೆ ಸಹ ಮಾಡ್ತೇನೆ ಹೋಗಿ. ನಿದ್ದೆ ಇಲ್ದೇನೆ ಎಷ್ಟು ಸುಮಾರು ದಿನ ತೆಗಿತೇನೆ. ನಂಗೆ ಸಾಧ್ಯನೇ ಇಲ್ಲ. ನಂಗೆ ಸಹ ಸಾಧ್ಯ ಇಲ್ಲ. ಸರಿನೇ ಇರಲ್ಲ ಜೀವನ. ನಂಗೆ ಜಾಸ್ತಿ ಬೇಡ, ಒಂದು 3 days ಕರೆಕ್ಟ್ ಆಗಿ ನಿದ್ದೆ ಇಲ್ಲ ಅಂದ್ರೆ ನಂಗೆ ಸುರಕ್ತದೆ ಹೆಲ್ತ್ ಇಶ್ಯೂಸ್. ಎಲ್ಲಿಗೆ ಹೊರಡ್ರಿ? ನಾನು ರೂಪನ್ನಿ ಕರ್ಕೊಂಡ್ ಬರ್ಲಿಕ್ಕೆ ಹಿರಡ್ಕೊ ಹೋಗ್ತಾ ಇದ್ದೇನೆ. ಎಂತ? ಒಂದ್ ನಿಮಿಷ ಬರ್ತೀನಿ 1 ಸೆಕೆಂಡ್. ಎಲ್ಲಿಗೆ? ಓಕೆ, ಹೇಳು ಉಷಾ, ಹೇಳು. We are going live. ಪಾರಿಜಾತ ಅಂತ ಹೋಗಿ ಕೇಳಿದ್ರ? ನೋಡಿ, ಇದೆ ನಮ್ಮ ಮನೆಯಲ್ಲೇ ಆಗುತ್ತೆ ಇದು. ಪಾರಿಜಾತದ ಸುಗಂಧ ಅಂತ ಸಾಂಗ್ ಕೇಳಿದ್ರಲ್ಲ, ಇದೇ ಪಾರಿಜಾತದ ಮೇಲೆ ಅದು ಸಾಂಗ್ ಮಾಡಿದ್ದು. ಆದ್ರೆ ಸಾಂಗ್ ಹೇಳುದು ಬೇಡ, ಸ್ವಲ್ಪ ಕುಳ್ ಮಾಡಿ ಬರ್ತೇನೆ ಮಾಡಿ. ನನ್ನ ತೋರಿಸಿ ನೀವೆಲ್ಲರೂ ಬರ್ತೀರಾ ಯಾವಾಗ್ಲೂ. ನಾನು ವಿಡಿಯೋ ಮಾಡ್ಲಿಕ್ಕೆ ಹೋಗಿ ನಂದೇ ಬರಲ್ಲ ಯಾವಾಗ್ಲೂ. ಹೋಗೋಣ. ಎಸ್, ಕಮ್ ಆನ್, ಲೆಟ್ಸ್ ಗೋ. ಈ ನಮ್ ಗಾಡಿದ ಹೆಸರೇನು? ಇಲ್ಲ, ಪಕ್ರು. ಹೋಗೋಣ ಈಗ. ಪಕ್ರು. ಈ ಗಾಡಿ ಸ್ಟಾರ್ಟ್ ನೋಡಿ. ಇದೇನಿದು? ಗ್ರಾಸ್ ಹಾಪರ್. ನಿನ್ನೆ ಇದೇ ಪ್ಲೇಸ್ ತೋರಿಸಿದ್ದೆ ನಾನು. ಇಲ್ಲಿ ನಿನ್ನೆ ಫುಲ್ ಫಾಗ್ ಇತ್ತು, ಇವತ್ತು ಎಷ್ಟು ಕ್ಲೀನ್ ಆಗಿದೆ. ಇವತ್ತು ಸ್ವಲ್ಪ ಲೇಟ್ ಆಗಿದೆ ನಾವು ಬರುವಾಗ. ಇದು ಯಾವ್ದು ನದಿ ಹೇಳಿ? ಸುವರ್ಣ ನದಿ. ಎದುರುಗಡೆ ಇದೆ ಲಗೇಜ್. ರೂಪ ಬಂದ್ಲು. ಬಾ. ಹ್ಯಾಂಗಿಂಗ್ ಬ್ರಿಡ್ಜ್ ಅಲ್ಲಿ ಮಲ್ಕೊಂಡಾಗಾಯ್ತು. ಹ್ಯಾಂಗಿಂಗ್ ಬ್ರಿಡ್ಜ್ ಅಲ್ಲಿ ಮಲ್ಕೊಂಡಾಗಾಯ್ತಂತೆ. ಇದೇ ಎಕ್ಸ್ಪ್ಲನೇಷನ್ ಮಾರೆ. ಅಲ್ಲ, ಅವಳಿಗೆ ಮಾರೆ ವಿಂಡೋ ಸೀಟ್, ಲೋವರ್ ಸೆಂಟರ್ ಸೀಟ್ ಸಿಕ್ಕಿದೆ. ಇನ್ಯಾವ ತರ ಬೇಕು ಮಾರೆ ಬಸ್ ಅಲ್ಲಿ ಅವಳಿಗೆ? ಹೆದರ್ಕೊಂಡೇ ಇರ್ತಿದ್ಯಾ? ಅಯ್ಯೋ ಅವಸ್ಥೆ. ಅವರು ಗುರಕ್ಕೆ ಹೀಗೆ ಅಲ್ಲಾಡ್ಸಿದ್ರೆ ಹೇಳ್ತಾರೆ ಅವರು. ಎಂತ ರಾತ್ರಿ ನಿದ್ದೆ ಇಲ್ಲ ಹಂಗಾರೆ ನಿಂಗೆ? ನೋಡಿ ಗಾಯ್ಸ್, ಈಗ ಸಾಕಾಗಿದ್ದಾನೆ ಸರ್. ನೋಡಿ ಗಾಯ್ಸ್, ತೆಂಗಿನ ಮರದ ಬುಡದ ಒಳಗಿಂದ ಬರ್ತದೆ. ಕಾಣಿಸ್ಲೇ ಇಲ್ಲ. ನೋಡಿ ಗಾಯ್ಸ್, ಈಗ ಇನ್ನೊಮ್ಮೆ ತೋರಿಸ್ತೇನೆ. ನೋಡಿ ಗಾಯ್ಸ್, ಕೇಳಿಸ್ತಾ ಇಲ್ಲ. ನೋಡಿ ಗಾಯ್ಸ್, ಈಗ ಇನ್ನೊಮ್ಮೆ ತೋರಿಸ್ತೇನೆ. ನೋಡಿ ಗಾಯ್ಸ್, ನೋಡಿ ಗಾಯ್ಸ್, ಬಂದ. ಅಯ್ಯೋ, ಯಾಕೆ ಅಡಗಿಸಿಕೊಂಡು ಹೋಗ್ತಿದ್ದಾನೆ? ಒಂಚೂರು ಕಾಣುವ ಕಡೆ ಅದು ನಿಲ್ಸಿ ಮಾರೆ. ನಿಲ್ಸಿ. ಜನ ನಿಲ್ಲುವ ಮಾತೇ ಇಲ್ಲ. ನಿಲ್ಸಿ. ಬಂದ. ನೋಡಿ
ಗೈಸ್, ಇಲ್ಲಿ ಚಂದ ಕಾಣ್ತದೆ ಗೈಸ್. ರೂಪಾ ಯಬ್ಬೋ ಸೀನ್ ನೋಡೋದು, ನದಿ ಗೈಸ್. ನದಿಯಲ್ಲಿ ಅಲ್ಲಿ ಸೂರ್ಯ ಮೇಲೆ ಬರ್ತಾ ಇರೋದು. ಹೋಗ್ರಿ ಮನೆ ಬಂತು, ಮನೆ ಬಂತು. guys, ಮಾಮ ಬಂದ್ರು guys. ಯಾರು? ಮಾಮ ವಾಕಿಂಗ್ ಮಾಡ್ಕೊಂಡು. ನಿಜ ವಾಕಿಂಗ್ ಹೋದದವ್ರು? ಚಿಕ್ಕು ಯಾರು ಬಂದ್ಯಾರ ನೋಡು, ನಿನ್ ಫೇವ್ರೇಟ್. ಗೋ ಅಂಡ್ ಹಗ್. ಹೂ ಹೂ ಯಾರು? ಉಷಾ ಹೆಂಗೆ ಉಷಾ ಈ ದಿನನ ಹೆಂಗ್ ಬೆಟರ್ ಪ್ಲಾನ್ ಮಾಡ್ಬೋದು ಉಷಾ? ವರ್ಕ್ ಸ್ಟಾರ್ಟ್ ಮಾಡ್ಬೇಕು. ಹೆಂಗೆ ಪ್ಲಾನ್ ಮಾಡ್ಬೇಕಲ್ಲ, ಹೆಂಗೆ? ಈಗ ನಾನು ಹೇಳಿದ್ ಕೇಳು. ನಾನು ಮತ್ತೆ ಉಷಾ ಮತ್ತೆ ರೂಪೇಶ್ ಹೋಗ್ತೇವೆ. ನೀನು ಮತ್ತೆ ಮಾಮಿ ಮತ್ತೆ ಮಕ್ಕಳನ್ನ ಕರ್ಕೊಂಬ. ಮತ್ತೆ ರೂಪ ಬಸ್ಸಲ್ಲಿ ಬರ್ಲಿ ಗೋಂತಿ ಬೆಟ್ಟಿಗೆ. ಅವ ಮತ್ತೆ ಪಿಕ್ ಮಾಡ್ಕೊಂಡು ಮನೆ ಕರ್ಕೊಂಡು ಹೋಗ್ಬೋದು. ನಮ್ಮ ಮನೆ ಬಾಸ್ ಪಕ್ಕದಲ್ಲೊಬ್ರು ಜೋರು ಗೊರಕೆ ಹಿಡಿಯೋರು ಇದ್ರಂತೆ. ಹೌದಾ? ಮತ್ತೆ ಮನೆಯಲ್ಲಿ ಅವಾಗ್ಲೇ ಹೊಡೆದಿದ್ದು ನೋಡುದು. ಅದೊಂದು ಸೈಡ್ ಒಂದು ಮ್ಯೂಸಿಕ್ ಇಟ್ಟಾಗಿ ನೋಡಿ, ಇವನು ರೂಪದ ತಮ್ಮ. ಮುಖ ನೋಡು. ಅಣ್ಣ ಮರ ಸಾರಿ ಅಣ್ಣ. ಅಂಗಿ ಮಾತ್ರ ರೂಪೇಶ ಬೇಗ ಇದ್ದೇನೆ ಇವತ್ತು. ಓ ಅಂತ ಡಿಮಾಂಡ್. ನಾನು ಎಂತ ಹೇಳ್ತೇನೆ ನೋಡುವ ಅಂತ. ಮ್ಯಾನೇಜ್ ಮಾಡ್ತೇನೆ ರೂಪೇಶ. ತಂಗಿ ಬಂದಂತ ನೀವು ಬೇಗ ಹೇಳ್ತಿದ್ದೇನೆ. ಇವನೊಬ್ಬ ಏ ಜರ್ನಿ ಹೇಗಿತ್ತು ಹೇಳ್ರಪ್ಪ? ಹೆಂಗಿತ್ತಂತೆ ಗೊತ್ತಾ? ಅವಳು ಹೇಳಿದ ಎಕ್ಸ್ಪ್ರೆಷನ್ ತುಂಬಾ ಚೆನ್ನಾಗಿತ್ತು. ಹ್ಯಾಂಗಿಂಗ್ ಬ್ರಿಡ್ಜ್ ತರ ಇತ್ತಂತೆ. ಮತ್ತೆ ಪಕ್ಕದಲ್ಲಿ ಇನ್ನೊಂದು ಗಿಫ್ಟೆಡ್ ಆಂಟಿ ಇದ್ರಂತೆ ಒಬ್ರು. ಇವ್ರು ಮಾಡಿದ್ದು ಬುಕ್. ಸೆಂಟ್ರ್ ಸೀಟ್ ಸಿಕ್ಕಿದೆ, ಅದು ವಿಂಡೋ ಸೈಡ್. ಇನ್ನೊಳಗೊಂದು ಬಾಕ್ಸ್ ಎಲ್ಲ ಹಾಕಿ ಪ್ಯಾಕ್ ಮಾಡಿ ಕಳಿಸ್ಬೇಕು. ಮಂಗಾರ ಸುರೇಂದ್ರ ಬಾಬುಜನವ್ರು ಕಾಲ್ ಮಾಡಿ ಮತ್ತೆ ಮರ್ತ. ಹೌದು ಹೇಳಿ. ಅವ್ರು ಅವರೆಲ್ಲ 6 ಗಂಟೆಗೆ ಎದ್ದಿರ್ತಾರೆ, ನಮ್ ತರ ಅಲ್ಲ. ಬೆಳಿಗ್ಗೆ 8 ಗಂಟೆ ಆಯ್ತು ಅಲ್ಲಣ್ಣ. ಇವತ್ತು ಡೇ 2 ಕ್ಲೀನಿಂಗ್. ಬೆಳಿಗ್ಗೆ ನೋಡಿ, ಬೆಳಿಗ್ಗೆ ಒಂದು ಮಲಗಿದವರನ್ನು ಎಬ್ಬಿಸಿ ಅಣ್ಣ ಕರ್ಕೊಂಡು ಬಂದಿದ್ದಾನೆ ಇಲ್ಲಿ ಕ್ಲೀನಿಂಗ್ ಅಂತ. ಎಲ್ಲರೂ ತಂಗಿಯನ್ನು ಒಳ್ಳೇದು ಮಾಡಿ ನೋಡ್ಕೊಳ್ಳಿಕ್ಕೆ ಕರ್ಕೊಂಡು ಬಂದ್ರೆ ಇವನು ಕ್ಲೀನಿಂಗಿಗೆ ಕರ್ಕೊಂಡು ಬಂದಿದ್ದಾನೆ. ಅಮ್ಮ ಎಲ್ರು ತಂಗಿಯನ್ನು ಒಳ್ಳೇದು ಮಾಡಿ ನೋಡ್ಕೊಳ್ಳಿಕ್ಕೆ 2 ದಿನ ಇದ್ದು ಬಾ ಹೇಳಿದ್ರೆ ಅಣ್ಣ ಕ್ಲೀನಿಂಗಿಗೆ ಬಾ ಅಂತ ಕರ್ಕೊಂಡು ಬಂದಿದ್ದಾನೆ. ಎಂತ ಹೇಳ್ತೀರಿ? ಕ್ಲೀನ್ ಮಾಡ್ಬೇಕಲ್ಲ, ಮತ್ತೆ ಯಾರಿದ್ದಾರೆ? ಅಯ್ಯೋ ಯಾರಿಲ್ಲದ್ರೆ ಕ್ಲೀನ್ ಮಾಡ್ಬೇಕು, ಇದ್ರೆ ಕ್ಲೀನ್ ಮಾಡೋದು ಬೇಡ. ಇದನ್ನೆಲ್ಲ ಶಿಫ್ಟ್ ಮಾಡ್ಲಿಕ್ಕಿದೆ ಇವಾಗ. ರೂಪೇಶನಿಗೆ ಒಂದು 2 ಇಡ್ಲಿ ಜಾಸ್ತಿ ಕೊಟ್ಟು ಈಗ ಇದೆಲ್ಲ ಕೆಲಸ ಮಾಡಿಸುದಲ್ಲ ರೂಪೇಶ. ಟೆನ್ಷನ್ ಆಗಿದೆ ಅವನಿಗೆ ಪಾಪ. ಜನ ರೆಡಿ ಇದಾರೆ ನೋಡಿ. ವೇಟ್ ಇದೆ ಇದು. ಅಲ್ಲಿ ಸೈಡ್ಗೆ ಹಾಕುದಂತೆ. ಬಿಸಾಡುದಲ್ವಾ, ಒಂದು ಸ್ವಲ್ಪ ಶಿಸ್ತು ನೀಟಾಗಿ ಇಡು. ಸೊ ಅದನ್ನೆಲ್ಲ ಇಲ್ಲಿ ತಂದು ಶಿಫ್ಟ್ ಮಾಡಿದೀವಿ. ತೆಗೆದು ಅಲ್ಲಿ ರಾಶಿ ಇಟ್ರು. ಅವ್ರು ನಮ್ಮ ಹೊಸ ಹಂಚನ್ ಹಾಕಿದ್ವಿ ದೇವಸ್ಥಾನಕ್ಕೆ. ಈ ಹಂಚನ್ ಯಾವ್ದಕ್ಕೆ ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ದೇವಸ್ಥಾನದ ಹಂಚನ ದೇವಸ್ಥಾನಕ್ಕೆ ಯೂಸ್ ಮಾಡಬಹುದು ಬಿಟ್ರೆ ಬೇರೆ ಯಾವ್ದಕ್ಕೂ ಯೂಸ್ ಮಾಡೋ ಹಾಗಿಲ್ಲ. ಆದ್ರಿಂದ ದೇವಸ್ಥಾನಕ್ಕೆ ಯಾರೇ ಮಾಡಿದ್ರು ಎಲ್ಲ ಹೊಸ ಹಂಚು ಹಾಕೋದ್ರಿಂದ ನಮ್ಗೆ ಇದು ಹಂಚು ರೀಯೂಸ್ ಆಗೋದಿಲ್ಲ. ಅದರಿಂದ ನಾವು ಈ ತರ ಎಲ್ಲಿ ಸ್ವಲ್ಪ ಗ್ಯಾಪ್ ಇತ್ತು, ಸ್ಪೇಸ್ ಇತ್ತು, ಅಲ್ಲೆಲ್ಲ ಹಾಕಿ ಮುಚ್ಚಿಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ಇದಕ್ಕೆ ಮಣ್ಣು ಹಾಕಿ ನೀಟಾಗಿ ಲೆವೆಲ್ ಮಾಡಿದ್ರೆ ಚಂದನ ಕಾಣುತ್ತೆ, ಫಿಲ್ ಅಪ್ ಮಾಡಿದ ಹಾಗೆ ಆಗುತ್ತೆ. ಇದಕ್ಕೆಲ್ಲ ಹಾಕಿಟ್ಟಿದ್ದೀವಿ. ಸೊ ಇಲ್ಲೆಲ್ಲ ಹೊಸ ಹೆಂಚು ಅಲ್ಲ, ಮೇಲೆಲ್ಲ ಹೊಸ ಹೆಂಚು ಹಾಕಿದ್ದೀವಿ. ಇಲ್ಲೊಂದು ಹುತ್ತ ಇದೆ, ಅದಕ್ಕೆ ಈ ತರ ಕಾಂಪೌಂಡ್ ತರ ಚಿಕ್ಕದು ಕಾಂಪೌಂಡ್ ತರ ಮಾಡಿದ್ದು.
ಇಲ್ಲಿ ಸ್ವಲ್ಪ ಶುದ್ಧ ಇರಬೇಕು, ಅದರಲ್ಲಿ ಹಾವಿರುತ್ತೆ, ಅದಕ್ಕೆ ಈ ಥರ ಒಂದು ಕಟ್ಟಕ್ಕೆ ಹೇಳಿದ್ರು. ಅದು ಕಟ್ಟಿದ್ದು ಕಟ್ಟಿ ಒಂದು 10 ವರ್ಷ ಆಗಿದೆ. ಆದರೆ ಅದು ಬೇರೆಲ್ಲ ಸ್ವಲ್ಪ ಇಲ್ಲಿ ಮರದ್ದು ಬೇರೆಲ್ಲ ಗಟ್ಟಿರೋದಕ್ಕೆ ಇದು ಇಲ್ಲಿ ಒಡೆದೋಗಿದೆ ನೋಡಿ. ಇಲ್ಲಿ ಅಮ್ಮ ಎಂತ ಮಾಡ್ತಿದ್ದೀರಮ್ಮ? ಬಿಜಕ್ರೆಲ್ಲ ತೆಗಿತಿದ್ದಾರೆ. ಎಲೆ ಎಲ್ಲ ಒಣಗಿ ಬಿದ್ದಿರುತ್ತಲ್ಲ, ಅದು ಸ್ವಲ್ಪ ಕ್ಲೀನ್ ಮಾಡಬೇಕು. ಇದಿಷ್ಟು ಇವಾಗ ಕ್ಲೀನ್ ಆಗಬೇಕು. ಹೇಗಿದೆ ಊರು ಹೇಳಿ ಎಲ್ರು? We keep seeing the eyeballs. उद्या भावाने तुला म्हणजे तू कसं केलं ना होय ना पूरा कानन प्रकार नंदू एली ಈ काय कोणता ह्याच्या भीतर वासे आणि वरून ती बसून आता का गं काहीतरी नाही ते बोई आहे बोई बोलते ಇಲ್ಲೇ ಬ ನೋಡಿ, ಮಾಸ್ಕ್ ಹಾಕಿ ಶೋ ಕೊಡ್ತಿದ್ದಾನೆ. ಕೆಲಸ ಮಾಡಿ ಹೇಳಿದ್ರೆ ಮಾಸ್ಕ್ ಹಾಕಿ ಶೋ ಕೊಡ್ತಿದ್ದಾನೆ. ಇವರು ನಮ್ಮ ಭಾವ ಶ್ರಮಜೀವಿ ಅಲ್ಲ ಬಾವುಜಿ, ನಮ್ಮ ಶ್ರಮಜೀವಿ. We keep seeing the eyeballs glued to us on the sidewalk. But that look could kill. ರೋಗ ನಿರೋಧಕ ಔಷಧ ಅದು. ನಾವು ಸಗಣಿ ಮುಟ್ಟುವಾಗ ಮಾಡೋದು ಬಾಣ ಅದು. ಇರ್ಲಿ ಒಂದು ನೆನಪಿಗೋಸ್ಕರ. ನೋಡಿ ಗೈಸ್, ಎಲ್ಲ ಮುಗಿದ್ಮೇಲೆ ಈಗ ಬಂದ್ರು ನೋಡ್ಲಿಕ್ಕೆ. ಎಲ್ಲ ಕೆಲಸ ಮಾಡಿಸ್ಕೊಂಡು ಇವಾಗ ಶೋ ತೋರಿಸ್ಲಿಕ್ಕೆ ಬರ್ತಾರೆ. ನಮ್ಮ ಮನೆ ಮೇಲೆ ಟೆರೆಸ್ ಮೇಲೆ ನಿಂತ್ರೆ ಈ ತರ ಕಾಣಿಸುತ್ತೆ. ಮಾಮಿ, ಇವೆಲ್ಲ ಒಬ್ರಿಗೆ ಸೇರಿರೋ ಗದ್ದೆಗಳಲ್ಲ ಅಲ್ವಾ? ಎಷ್ಟು ಗೊತ್ತುಂಟು ರಶ್ಮಿ, ರಾಮಚಂದ್ರ ಮಾಮನದು, ಮತ್ತು ಲಕ್ಷ್ಮಣ ಮಾಮನವ್ರದ್ದು, ಮತ್ತು ಅಕ್ಷಯನವರದ್ದು, ಮತ್ತು ನಮ್ಮದು, ಮತ್ತು ಶಿವನ ಮಾಮನವ್ರದ್ದು, ನಾಗೇಶ್ ಮಾಮನವರದ್ದು, ಮತ್ತು ಅವರ ಅಣ್ಣ ಬಾಳು ಮಾಮ ಅಂತ ಇದ್ದ ಅವರದ್ದು, ಮತ್ತು ಮುತ್ತೂರಿದ್ದು, ಮತ್ತು ಬುಡಾರದ್ದು, ಮತ್ತು ಅಲ್ಲಿ ಮುಂಜಲ್ಕೆ ಅಂತ ಒಂದು ಊರುಂಟು, ಅವರದ್ದು 4 ಪಾಲಿದ್ದು, ಮತ್ತು ಈ ಕಡೆ ನಮ್ಮ ರಿಲೇಷನ್ ಅಂತ ಹೇಳಿದಲ್ವ, ಅವರದ್ದು 4 ಪಾಲಿದ್ದುಂಟು, ಮತ್ತು ಈ ಕಡೆ ಅವರು ಬೇರೆ ಒಂದು 2 ಮನೆ ಉಂಟು, ಅವರದ್ದು ಉಂಟು. ಅಷ್ಟು ಗದ್ದೆ ಉಂಟು. ನೋಡ್ಲಿಕ್ಕೆ ಚಂದ. ನೋಡು ಚಂದ. ನೆಟ್ಟು ಆದ್ಮೇಲೆ ಸ್ವಲ್ಪ ದೊಡ್ಡದಾಗ್ತದಲ್ವ ಭತ್ತ, ಆವಾಗ ಚಂದ ಒಂದು ಹಸಿರು ನೋಡಿದ್ರೆ ಅಷ್ಟು ಚಂದ ಆಗ್ತದೆ. ರಾಮಫಲ ಸೀತಾಫಲ ಅಲ್ಲ, ರಾಮಫಲ. ಮನೇಲೆ ಆದದ್ದು, ಇಲ್ಲೇ ಆದದ್ದು, ಮರದಲ್ಲಿ ನ್ಯಾಚುರಲ್, ಏನು ಹಾಕ್ಲಿಲ್ಲ ಇದಕ್ಕೆ. ಹಂಗೆ ಆಗುತ್ತದು? ಹಂಗೆ ಆಗಿದ್ದು, ವರ್ಷ ಆಗ್ತಾ ಇರ್ತದೆ. ಹೆಂಗಿದೆ ಟೇಸ್ಟ್? ಎಷ್ಟು ಸಿಹಿ, ಎಷ್ಟು ಒಳ್ಳೆದುಂಟು ಗೊತ್ತುಂಟ, ತುಂಬಾ ಒಳ್ಳೇದುಂಟು ಸಿಹಿ. ಬೀಜ ಸ್ವಲ್ಪ ಜಾಸ್ತಿ ಇರುತ್ತೆ. ಸೀತಾಫಲ ಅಲ್ವಾ ಇದು? ರಾಮಫಲ. ಸೀತಾಫಲ ಅಲ್ಲ, ರಾಮಫಲ. ಇಲ್ಲೊಂದು ನಮ್ಮ ಮನೆಯಲ್ಲಿ ಲಕ್ಷ್ಮಣ ಫಲ ಆಗ್ತದಲ್ಲ, ಗೊತ್ತಾಯ್ತು. ಸ್ವಲ್ಪ ಗೊತ್ತಾಯ್ತು. ಲಕ್ಷ್ಮಣ ಫಲ ಆದ್ರೆ ಸ್ವಲ್ಪ ಕಜ್ಜಿ ತರ ಇರ್ತದೆ. ಅಂಗಳಕ್ಕೆ ಬಂದ ಇಲ್ಲಿ ಕಾಯಿ ಕಾಣಿಸ್ತಾ ಇಲ್ಲ. ಕಾಯಿ ಸಣ್ಣದು, ಇಲ್ಲಿ ಕೆಳಗೆ ಒಂದುಂಟು. ಕರೆಕ್ಟ್. ಒಳಗೆ ಉಂಟು ನೋಡಿ, ಇಲ್ಲಿದೆ ನೋಡಿ. ಇದು ನಮ್ಮ ಮನೆಯಲ್ಲೇ ಆಗುವಂತ ಫ್ರೂಟ್. ಮೇಲೆ ಸಹ ಉಂಟು, ಒಳಗೆ ಸಹ ಉಂಟು. ಹೌದು,
ಒಂದು ಹೌದು ನೋಡಿ ಇಲ್ಲಿ ಉಂಟು ಕಾಯಿ ಮೇಲೆ ನೋಡಿ ಇಲ್ಲಿ 10 ಕಾಯಿ ಉಂಟು. ಇನ್ನೂ 10 ಉಂಟಾ? ಇನ್ನು 10 ಒಂಟೆ ಹುಳಿ ಹೇಳ್ತೇವೆ, ಅದು ಹುಳಿ ಒಂಟೆ ಹುಳಿ ಹೇಳ್ತೇವೆ. ಒಂಟೆ ಹುಳಿನಾ? ಅದೊಂಥರ ಹುಳಿ, ತಿನ್ಲಿಕ್ಕೆ ಒಳ್ಳೇದಾಗುತ್ತೆ, ಇದು ಸಹ ಚೆನ್ನಾಗಿರುತ್ತೆ. ಇದು ಸಣ್ಣ ಸಣ್ಣ ಕಾಯಿಗಳು. ಹಾ ಇದೆ. ವಾಂಟನಿಯರೇ ಈ ಶೂ ವಾಂಟನಿಯಾ? ಒಂಟೆ ಹುಳಿ ಹೇಳ್ತಾರೆ ಇದಕ್ಕೆ ನೋಡಿ. ಇದು ಹುಳಿ, ಇದು ತಿನ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಹಣ್ಣಾದ್ರೆ. ಹೌದಾ? ಓ ತುಂಬಾ ಖುಷಿ ಆಗುತ್ತೆ, ಹುಳಿ ಹುಳಿ ಸಿಹಿ ಇರುತ್ತೆ ತಿನ್ಲಿಕ್ಕೆ. ತುಂಬಾ ಖುಷಿ ಇದು ತಿನ್ಲಿಕ್ಕೆ ನಮ್ಗೆ. ಒಳಗೆ ಎಲ್ಲೋ ಆಗಿ ಚಂದ ಇರುತ್ತೆ. ಆಮೇಲೆ ಇದು ಹಣ್ಣಾಗಿ ಯಾವಾಗುತ್ತೆ? ಹಣ್ಣು ಇನ್ನು 1 ತಿಂಗಳು ಉಂಟು. ಆಮೇಲೆ 1 ತಿಂಗಳು ಉಂಟು ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ, ಫುಲ್ ಉಂಟು ಮರದಲ್ಲಿ ನೋಡಿ. ಇದೇನಕ್ಕೆ ಯೂಸ್ ಮಾಡ್ತೀರಾ ಅಮ್ಮ? ಅದು ಔಷಧಿಗೆ ಆಗುತ್ತೆ, ಒಳ್ಳೆ ಔಷಧಿ ಉಂಟು ಅದರಲ್ಲಿ. ಒಳ್ಳೆ ಬಾಳಂತಿಗೆಲ್ಲ ನಾವು ಇದೇ ಹುಳಿ ಹಾಕುದು. ಬಾಳಂತಿಯರಿಗೆಲ್ಲ ಸಾರು ಮಾಡುವ, ರಸ ಮಾಡುವಾಗ ಇದೇ ಹುಳಿ ಹಾಕಿ ರಸ ಮಾಡುದು. ಮತ್ತೆ ಮೀನ್ ಸಾರಿಗೆಲ್ಲ ತುಂಬಾ ಒಳ್ಳೇದಾಗುತ್ತೆ. ಹೌದಾ? ಮೀನ್ ಸಾರಿಗೆ, ಬಾಳಂತಿಯವರಿಗೆ. ಮತ್ತೆ ನಾವು ಆಟಿ ಅಮಾವಾಸ್ಯೆ ಅಂತೇಳಿ ಮದ್ದು ಮಾಡ್ತೇವೆ, ಅದಕ್ಕೆ ಇದೇ ಹುಳಿ ಹಾಕುದು. ಇದ್ದೇನಾ ಅದೆಲ್ಲ ಇದೇ ಹುಳಿ ಯೂಸ್ ಮಾಡುದು. ತುಂಬಾ ಚಂದ ತಿನ್ಲಿಕ್ಕೆ ಹಣ್ಣಾದ್ರೆ. ನಾನೇ ತಿಂದಿಲ್ಲ ಅಮ್ಮ, ಕೊಡ್ದು ಒಣಗಿಸ್ತೇವೆ ನಾವು. ನಾನೇ ತಿಂದಿಲ್ಲ ಇಲ್ಲಿ ತನಕ. ಉಷಾ, ಏನ್ ಸ್ಪೆಷಲ್ ಊಟಕ್ಕೆ? ಬದನೆ ಪಲ್ಯ, ಚಟ್ನಿ, ಕುಚ್ಚಲಕ್ಕಿ ಅನ್ನ, ಬದನೆಕಾಯಿ ಸಾಂಬಾರ್, ಪಿಕಲ್. ಅಮ್ಮ ಮನೇಲಿ ಊಟ ಮಾಡಲ್ಲ ಅಂತ ಬಂದ್ರೆ ಇಲ್ಲಿ ರೆಡಿ ಇದ್ದಾರೆ. ಎಂತ ನೋಡಿ ಅಮ್ಮ, ಯಾವ್ದು ಇಷ್ಟ ಆಯ್ತು? ಚಟ್ನಿ ಇಷ್ಟ ಆಯ್ತಾ? ಅಲ್ಲಿ ಬಸಳೆ ಪಲ್ಯ ಇತ್ತು, ಅದು ಬೇಡ ಅಂತೆ. Hello my dear babies, where are you, both of you? Where are you ಕಂದಮ್ಮಸ್? ಎಲ್ಲಿದ್ದೀರಿ ಕಂದಮ್ಮಗಳೇ? ನಮ್ಮ ಮುದ್ದು ಕಂದಮ್ಮ ಎಲ್ಲಿದ್ದೀರಿ? ನನಗೆ ಕಾಣಿಸ್ತಾ ಇಲ್ಲ ಯಾರು. ಎಲ್ಲಿದ್ದೀರಿ ನೀವೆಲ್ಲ? ಟ್ರಿಪ್ಪಲ್ಲಿ ಇದೆಯಾ? ಎಲ್ಲಿ ಟ್ರಿಪ್? ಊರ್ ಟ್ರಿಪ್. ನಿಮ್ಮ ಊರು ಯಾವುದು? ಅದೇ ಎಲ್ಲಿ ಮನೆ? ಇಲ್ಲೇ ಅಂದ್ರೆ ಎಲ್ಲಿ? ನಂಗೆ ಕಾಣಿಸ್ತಿಲ್ಲ ಯಾರು. ಎಲ್ಲಿ? ಐಕಿಯ ಹೋಗಿದ್ದೀರಾ ಅಥವಾ ಉಡುಪಿ ಹೋಗಿದ್ದೀರಾ? ಎಲ್ಲಿದ್ದೀರಿ ನೀವು? ಉಡುಪಿ ಇದ್ದೀರಾ? ಬಬ್ಳು ಎಲ್ಲಿದ್ದಾನೆ? ರಿಷಾ ಉಡುಪಿಲಿದ್ದಾಳಾ? ನೀ ಮನೆಗೆ ಬಂದ್ಯಾ? ನಮ್ ಬಬ್ಳು ಎಲ್ಲಿ? ಬಬ್ಳು ಎಲ್ಲಿ? ಬೆಂಗಳೂರಲ್ಲಿ ಇದ್ದಾನಾ ಉಡುಪಿಲಿ ಇದ್ದಾನಾ? ಬೆಂಗಳೂರಲ್ಲಿ ಇದ್ದಾನಾ? ನೋಡೋಣ. ಬಾರು ಬಾರು ನನ್ನ ಮುದ್ದು ಕಂದ. Mommy, again you search. Close your eyes. Close your eyes. Yes. Okay. ಕರೆಂಟ್ ಇಲ್ಲಲ್ಲ ಉಷಾ? ಕರೆಂಟ್ ಇತ್ತು ಬೆಳಿಗ್ಗೆ. ಅದು ಅಲ್ಲಿ ಅಂಗಳಕ್ಕೆ ನಾವು ಅದು ಕೋಲ್ ಆಗ್ತದಲ್ಲ, ಆ ಜಾಗದಲ್ಲಿ ನೀರು ಬಿಡ್ತಾ ಇದ್ವಿ. ಅಲ್ಲಿ ಕ್ಲೀನ್ ಮಾಡುವಾಗ? ಹೌದು. ಪೈಪ್ ಉದ್ದ ಎಳ್ಕೊಂಡು ಪಂಪ್ ಚಾಲು ಮಾಡಿ ನೀರು ಬಿಡ್ತಿದ್ವಿ. ಅದು ಅಲ್ಲಿ ಈ ಮನೆಗೆ ವೈರ್ ಕನೆಕ್ಷನ್ ಬಂದಿದೆಯಲ್ಲ, ಅಲ್ಲಿ ಮಡ್ಲು ಬಿದ್ದದು ಒಂದು ಗಾಳಿಯಿಂದ. ಅದು ಒಣಗಿದ್ದು ಮಡ್ಲು ಸ್ವಲ್ಪ ಇತ್ತೇನೋ, ಗಾಳಿಗೆ ಬಿತ್ತು. ಅದು ವೈರ್ ಜಾಯಿಂಟ್ ಆಗಿ ಒಂದು ಲೈನ್ ಕಟ್ ಆಗಿದೆ. ಎಷ್ಟು ಗಂಟೆಗಿದು? ಒಂದೆಷ್ಟು 12 ಗಂಟೆ ಆಗಿದೆ ಅಂತ. 11-12 ಗಂಟೆಗೆ ಅರ್ಧ ಅಂಗಳ ನೀರು ಬಿಟ್ಟಿದ್ವಿ, ಅರ್ಧ ಹಾಗೆ ಇದೆ. ಈ ಲೈನ್ ಮ್ಯಾನವ್ರಿಗೆ ಕಾಲ್ ಮಾಡಿದ್ದು 3 ಗಂಟೆಗೆ ಬಂದು ಸರಿ ಮಡ್ಲು ತೆಗ್ದಿದ್ದೇವೆ ನಾವೇ. ಬಟ್ ಅದು ಲೈನು ತಪ್ಪಿದ್ದು. ಬಟ್ ನಿಮ್ಗೆ ಗೊತ್ತಾಯ್ತು ಅದರಿಂದಲೇ ಹೋಯ್ತು? ಹೌದು, ಟ್ರಾನ್ಸ್ಫಾರ್ಮರ್ಲಿ ಅವರು ಸರಿ ಮಾಡ್ಬೇಕಿನ್ನು. ಸೆಕೆ ಜಾಸ್ತಿ ಇದೆ, ಬಿಸಿಲು ಜಾಸ್ತಿ ಉಂಟು, ಸಿಕ್ಕಾಪಟ್ಟೆ ಬಿಸಿಲು. ಊರಿ ತಡ್ಕೊಡಕ್ಕಾಗ್ತಿಲ್ಲ ನನಗೆ. ಕೆಲಸ ಎಲ್ಲ ಚೆನ್ನಾಗಾಯ್ತು. ಹೇಗೈತಿ ಇವತ್ತು ಫುಲ್ ಡೇ? ಈಗ ಆಲ್ರೆಡಿ ಮುಗೀತು. ಹಾಫ್ ಡೇ, ಇನ್ನು ಹಾಫ್ ಡೇ ಚೆನ್ನಾಗಿತ್ತು. ಹೊರಗಡೆ ಇವತ್ತು ಕೆಲಸ, ಸುಮಾರು ಕೆಲಸ ಆಯಿತು. ಸೊ ಇವತ್ತು ತುಂಬ ಜನ ಇದ್ರಲ್ಲ, ಹಾಗಾಗಿ ಗೊತ್ತಾಗಲಿಲ್ಲ ಅಲ್ಲ ರೂಪೇಶ್? ಎಂಜಾಯ್ಮೆಂಟ್ ಥರ ಆಯಿತು. ಅವ್ರ ಮೇಲಿದ್ದು ಗಿರೀಶ್ ಬಂದಿದ್ರು, ನಮ್ಮ ದೊಡ್ಡಮ್ಮ, ಭಾವ, ಅಮ್ಮ, ನಾನು, ಅಣ್ಣ, ರೂಪೇಶ. ಸೊ ಒಂದೊಂದು ಕೆಲಸ ಮಾಡ್ಕೊಂಡು ಅದಷ್ಟು ಕ್ಲೀನ್ ಆಯಿತು. You say slow down, I
ಇದಾಗಿತ್ತು ನಮ್ಮ ಮುತ್ತೂರಿನ ವಿಡಿಯೋ. ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.